ಬ್ರೇಕ್ ನಂತರ ಬೆಂಗಳೂರು ಟುಡೆಗೆ ಮತ್ತೆ ಸ್ವಾಗತ. ಸ್ಕೂಲ್ಗೆ ಹೋಗಬೇಕಾಗಿದ್ದ ಮಕ್ಕಳೆಲ್ಲ ಇವತ್ತು ನೇರವಾಗಿ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಹೋಗಿದ್ರು. ಅಯ್ಯೋ ಪುಟಾಣಿಗಳು ಏನ್ ತಪ್ಪು ಮಾಡಿದ್ರಪ್ಪ ಅಂತಿದ್ದೀರಾ? ಅದಕ್ಕಿದು ಇಲ್ಲಿದೆ ಉತ್ತರ. ಟ್ರಾಫಿಕ್ ಪೊಲೀಸರ ಬಗ್ಗೆ ಪ್ರೀತಿಯಿಂದ ಮಾತನಾಡ್ತಿರೋ ಮಕ್ಕಳು ಬೆಂಗಳೂರು ಯಲಹಂಕದ ಟ್ರಿಯೋ ಸ್ಕೂಲ್ನ ವಿದ್ಯಾರ್ಥಿಗಳು. ಪುಟ್ಟ ಮಕ್ಕಳು ತಮ್ಮ ಪಾಕೆಟ್ ಮನಿಯಿಂದ ಒಂದಷ್ಟು ಹಣ ಉಳಿಸಿ, ಅಂಕಲ್ ಇದು ನಿಮಗೆ ಅಂತ ಟ್ರಾಫಿಕ್ ಪೊಲೀಸರಿಗೆ ಮಳೆಗಾಲಕ್ಕಾಗಿ ರೈನ್ ಕೋಟ್ ನೀಡಿದ್ದಾರೆ. ಮಕ್ಕಳ ಪ್ರೀತಿ ಕಂಡು ಪೊಲೀಸರು ಫುಲ್ ಖುಷಿಯಾದ್ರು. ಮಳೆಗಾಲದಲ್ಲೂ ಸಹ ಕೆಲಸ ಮಾಡ್ತಾರೆ ಅಂತೇಳಿ ಅವರ ಕಷ್ಟವನ್ನು ನೋಡಿ ಮಕ್ಕಳು ಎಲ್ಲರೂ ಅವರ ಪಾಕೆಟ್ ಮನಿಯಿಂದ ನೀಡಿರುವಂತಹ ರೈನ್ ಕೋಟ್ಗಳನ್ನು ನಾವು ಇವತ್ತು ಸ್ವೀಕರಿಸಿರ್ತೀವಿ. ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಯ ಆಡಳಿತ ಮಂಡಳಿಗೆ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದ ಅರ್ಪಿಸ್ತೀನಿ. ಟ್ರಾಫಿಕ್ ಪೊಲೀಸರ ಜೊತೆ ಪುಟ್ಟ ಮಕ್ಕಳು ಮುಕ್ತವಾಗಿ ಹರಟೆ ಹೊಡೆದ್ರು. ಟ್ರಾಫಿಕ್ ಪೊಲೀಸರು ಕೂಡ ಕೆಲಸದ ನಡುವೆ ಸ್ವಲ್ಪ ಸಮಯವನ್ನ ಮಕ್ಕಳ ಜೊತೆ ಕಳೆದ್ರು. ಮಳೆ ಬಂದಾಗ ಪೊಲೀಸರು ಪಡೋ ಪಾಡು ಅಷ್ಟಿಷ್ಟಲ್ಲ. ಹೀಗಾಗಿ ಅವ್ರಿಗೆ ರೈನ್ ಕೋಟ್ ಕೊಡಿಸಿದ್ದೀವಿ ಅಂತ ಮುದ್ದು ಮುದ್ದಾಗಿ ಮಾತನಾಡಿದ್ರು. ಟ್ರಾಫಿಕ್ ಪೊಲೀಸ್ ರೋಡ್ ಕ್ಲಿಯರ್ ಮಾಡ್ತಾರೆ, ಆಮೇಲೆ ರೋಡ್ ಸಿಗ್ನಲ್ಸ್ ಎಲ್ಲದಕ್ಕೂ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಯಾರಾದ್ರೂ ಪಾಕೆಟ್ ಮನಿ ಕೊಟ್ರೆ ಅವಾಗ ನಾವು ರೈನ್ ಕೋಟ್ ತಗೊಂಡು ಅವ್ರಿಗೆ ಕೊಡ್ಬೇಕು. ಟ್ರಾಫಿಕ್ ಪೊಲೀಸ್ ಈಸ್ ಅ ರಿಯಲ್ ಹೀರೋ. ಪುಟ್ಟ ಮಕ್ಕಳ ಸಾಮಾಜಿಕ ಕಾಳಜಿ ನಮಗೂ ಮಾದರಿ. ಮಳೆ, ಗಾಳಿ, ಕಲುಷಿತ ವಾತಾವರಣದಲ್ಲಿ ದಿನನಿತ್ಯ ಸುಗಮ ಸಂಚಾರ ಕಲ್ಪಿಸಲು ಕಷ್ಟಪಡೋ ಟ್ರಾಫಿಕ್ ಪೊಲೀಸರಿಗೆ ನಮ್ಮದೊಂದು ಸಲಾಂ. ಜೊತೆಗೆ ಮಕ್ಕಳ ಕಾಳಜಿಗೂ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.